ಏಯ್, ಎಲ್ರೂ ಹೋಗ್ತಾ ಇದ್ದೀರಾ ಎಲ್ಲರೂ? ನಾನು ಕ್ಲಾಸ್ ಲೀಡರ್ ಇಲ್ಲೇ ಇದ್ದೀನಿ. ನನ್ನ ಒಂದು ಮಾತು ಕೇಳಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ಏಯ್, ನೀನು ಕ್ಲಾಸ್ ಲೀಡರ್ ಅಷ್ಟೇ, ಊರಿಗೆ ಲೀಡರ್ ಅಲ್ವಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಕಲಿ. ಏಯ್, ನನಗೆ ಎದುರು ಮಾತಾಡ್ತೀಯೇನೋ? ಇರು, ಫಸ್ಟ್ ನಿನ್ನ ಹೆಸರೇ ಬರಿತೀನಿ ನೋಡು. ಅಯ್ಯೋ, ಬರ್ಕೋ, ಬೋರ್ಡ್ ತುಂಬ ನನ್ನ ಹೆಸರೇ ಬರ್ಕೋ. ನಾನೇನು ಯಾರಿಗೂ ಏನು ಭಯ ಬೀಳಲ್ಲ. ಲೋ ಪ್ರದೀಪ್, ಸಾಯಂಕಾಲ ಸ್ಕೂಲ್ ಬಿಡ್ತಿದ್ದಂಗೆನೆ ಗುಂಡಣ್ಣನ ತೋಟದಲ್ಲಿ ಚೇಪೆಕಾಯಿ ಬಿಟ್ಟವಂತು, ಹೋಗಿ ಕಿತ್ಕೊಂಡು ಹೋಗೋಣ. ಹಾಗೆ ನಾನು ಬರಲ್ಲಪ್ಪ. ಗುಂಡನ ಕೈಗೆ ಏನೋ ಸಿಕ್ಕಾಕಬಿಟ್ರೆ ಮರಕ್ಕೆ ಕಟ್ಟಾಕಿ ಚೆನ್ನಾಗಿ ಹೊಡಿತಾನೆ. ನಾನು ಬರಲ್ಲಪ್ಪ. ಇವನೊಬ್ಬ ಎದುರು ಪುಕ್ಲ. ಬಾರಲೇ, ಏನಾಗಲ್ಲ, ಹೋಗೋಣ. ನೀನು ಬರೀ ಯಾವಾಗಲೂ ತಿನ್ನೋದೇ ಯೋಚನೆ. ತಿಂದು 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 ನೋಡಿ ಹೆಂಗೆ ಹೊಟ್ಟೆ ಬೆಳೆಸ್ಕೊಂಡಿದ್ಯಾ. ನೋ, ಅದಿರಲಿ, ಗಣಿತ ಮೇಷ್ಟ್ರು ಹೋಮ್ವರ್ಕ್ ಕೊಟ್ಟಿದ್ರಲ್ಲ, ಮಾಡಿದ್ಯೇನೋ? ಹೌದಲ್ವೇನೋ, ಗಣಿತ ಮೇಷ್ಟ್ರು ಲೆಕ್ಕ ಕೊಟ್ಟಿದ್ರು. ಅಯ್ಯೋ, ನನಗೆ ಲೆಕ್ಕನೇ ಮಾಡಕ್ ಬಂದಿಲ್ಲ ಕಣೋ. ಹಂಗೆ ಏನೋ ಟೆಸ್ಟ್ ಬೇರೆ ಬರೆಸ್ತಾರಂತೆ ಇವತ್ತು. ಅಯ್ಯಪ್ಪ, ನಾನು ಏನು ಓದ್ಕೊಂಡು ಬಂದಿಲ್ಲ, ಲೆಕ್ಕನೂ ನನಗೆ ಮಾಡಕ್ಕೆ ಬರಲ್ಲ. ಅದು ಯಾರು ಕಂಡಿಡಿದ್ರನಪ್ಪ ಈ ಓದೋದು ಎಲ್ಲನೂ? ನಮಗೇನು ಬರೋದೇ ಇಲ್ಲ. ಒಂದು ಕೆಲಸ ಮಾಡೋಣ, ಆ ಸರ್ ಬರ್ತಿದ್ದಂಗೆನೆ ಯಾರು ಏನು ಜ್ಞಾಪಿಸ್ಬೇಡ್ರಿ, ಸುಮ್ಮನೆ ಇರ್ರಿ, ಆಯ್ತಾ? ಅವಾಗ ಮಾಸ್ಟ್ರು ಮರ್ತೋಗ್ಬಿಡ್ತಾರೆ, ಟೆಸ್ಟ್ ಕೊಡೋದು ಮರ್ತೋಗ್ತಾರೆ, ಹೋಮ್ವರ್ಕ್ ಕೇಳೋದು ಮರ್ತೋಗ್ತಾರೆ. ಈ ಹುಡುಗಿರವ್ರಲ್ಲಪ್ಪ, ಇವರೇ ಮೊದಲೇ ಹೇಳ್ಬಿಡ್ತಾರೆ, ಸಾರ್ ಸಾರ್ ನೀವು ಟೆಸ್ಟ್ ಕೊಡಬೇಕು ಸಾರ್ ಅಂತ ಹೇಳ್ತಾರೆ. ಅಲ್ಲ, ಸರ್ ಬತ್ತಲ್ಲೇ ಫಸ್ಟ್ ಗುಡ್ ಮಾರ್ನಿಂಗ್ ಹೇಳ್ಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ಸಾರ್ ನೆನ್ನೆ ಹೋಮ್ವರ್ಕ್ ಕೇಳಿದ್ರಿ ಸಾರ್, ನೀವು ಹಂಗೆ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರಿ ಸಾರ್ ಅಂತ ಬಿಡ್ಕೊಂತಾರೆ. ಹೂನಲೆ, ಅಲ್ಲೋಡು, ಅವಳು ಈ ಕಡೆನೇ ಗುರಾಯಿಸ್ಕೊಂಡು ನೋಡ್ತಾವಳೆ. ನಾವು ಮಾತಾಡೋದೆಲ್ಲ ಕೇಳಿಸ್ಕೊಬಿಟ್ಟವಳೆ. ಸರ್ ಬತ್ತಿದ್ದಂಗೆ ಹೇಳ್ತಾರೆ, ನೋಡ್ಕೊಂಡಿರಿ ಇವಾಗ. ಸಾರ್ ನೀವು ಟೆಸ್ಟ್ ಕೊಡಬೇಕಿತ್ತು ಸಾರ್ ಅಂತ ಹೇಳ್ತಾರೆ, ನೋಡ್ಕೊಂಡಿರು ಇವಾಗ. ಏಯ್, ಈ ಕತ್ತೆಗಳ ಥರ ಯಾಕೆ ಅವಾಗಿಂದ ವಟ ವಟ ಅಂತ ಇದ್ದೀರಾ ಇಬ್ರು? ಅವಾಗಿಂದ ಹೇಳ್ತಾ ಇದ್ದೀನಿ ಸೈಲೆಂಟ್ ಆಗಿರ್ರಿ ಅಂತ. ಡುಮ್ಮ ಬಂದ ಡುಮ್ಮ ಬಂದ ಡುಮ್ಮ ಬಂದ. ಏಯ್, ಯಾಕೋ ನಾನು ಡುಮ್ಮ ಅಂತೀಯ? ಇರು, ಮೇಷ್ಟ್ರು ಬರಲಿ, ಇವಾಗ ಹೇಳ್ತೀನಿ. ನಾನು ಡುಮ್ಮ ಅಂತೀಯ ನೀನು? ನಾನೇನು ನಿಮ್ಮ ಮನೆಗೆ ಬಂದು ತಿಂದಿದ್ನೇನು? ನಾನು ನಮ್ಮ ಮನೆಗೆ ಊಟ ತಿಂದಿರೋದು, ನಿಮ್ಮ ಮನೆಗೆ ಊಟ ತಿಂದೆ. ನನ್ನ ದಪ್ಪಕ್ಕಾಗಿಲ್ಲ ಹೇಳು. ಇನ್ನೊಂದ್ಸಲಿ ಡುಮ್ಮ ಅನ್ನು ಮಾಡ್ತೀನಿ. ಸಾಕು ಸುಮ್ಕಿರಲೇ. ಏನು ಡುಮ್ಮನ್ನ ಡುಮ್ಮ ಅಂತ ಇನ್ನೇನು ಸಣಕ್ಲ ಅಂತಾರ? ನೀನು ಇರೋದು ನೋಡು. ಹೊಟ್ಟೆಗೆ ಅದೇನು ತಿಂತೀಯೋ ಏನೋ, ಎಷ್ಟು ದಪ್ಪ ಆಗಿದ್ಯಾ ನೋಡು. ನಮ್ಮಂಗೆ ಶರ್ಟು ಎಲ್ಲ ಹಾಕೊಳ್ಳೋಕ್ಕೆ ಆಗಲ್ಲ ನಿನಗೆ. ನಿನ್ನ ಸೈಜು ಸಿಕ್ಕಿದ್ರಲ್ವಾ ಶರ್ಟ್ ಎಲ್ಲ ಸಿಕ್ಕದು? ಮೋಸ್ಟ್ಲಿ ಇವನ್ಗೆ ಪ್ರದಿ ನಮ್ಮ ಮನೆಗೆ ಒಂದೆರಡು ಗೋಣಿ ಚೀಲ ಅವೆ, ಅದರಲ್ಲಿ ಶರ್ಟ್ ಹೊಲ್ಸ್ಕೊಳ್ಬೇಕು ಇವನ್ಗೆ. ಪಾಪ ಯಾವಾಗ ಬನ್ನಿನಲ್ಲೇ ಬರ್ತಾನೆ ಸ್ಕೂಲ್ಗೆ. ಏಯ್, ನನ್ನ ಹಂಗಿಸ್ತಾ ಇದ್ದೀರಿ ಅಂದ್ರೆ ನೀವು? ದೇವ್ರೆ ದೇವ್ರೆ, ಇವರಿಬ್ರಿಗೆ ಇವಾಗೆ ಶಾಪ ಕೊಡಪ್ಪ. ನನಗಿನ್ನ ಡಬ್ಬನಾಗಿರ್ಬೇಕು ಇವರಿಬ್ರು. ಇವ್ನ ಮನ್ಮತ ರಾಜ ಕೇಳ್ಬಿಟ್ಟ, ದೇವರು ವರ ಕೊಟ್ಬಿಡ್ತದಿರು. ಸುಮ್ಮನೆ ಬಂದು ಕುತ್ಕೋ. ನನಗೂ ಸ್ವಲ್ಪ ಜಾಗ ಬಿಡ್ರು. ಒಂದು ಬೆಂಚಲ್ಲಿ 4 ಜನ ಕುತ್ಕೋಬೇಕು, ಅಂಥದ್ರಲ್ಲಿ ನೀವಿಬ್ಬರೇ ಕುತ್ಕೋತೀರ. ನನಗೂ ಸ್ವಲ್ಪ ಜಾಗ ಬಿಡ್ರು. ಹೋಗಲೇ, ನೀನು ನೋಡಿದ್ರೆ ಅಷ್ಟಪ್ಪ ಇದೀಯ. ಸಣ್ಣಗಿರೋರು 4 ಜನ ಕುತ್ಕೊಳ್ಳೋದು. ನಿನ್ನಂತ ದಪ್ಪಗಿರೋನ್ಗೆ ಒಂದು ಬೆಂಚ್ ಪೂರ್ತಿ ಬೇಕು. ಸುಮ್ಮನೆ ಹೋಗಿ ಕೆಳಗೆ ಕುತ್ಕೋ ಅಲ್ಲಿ. ನಮ್ಮನೆಗಿರೋ ಎಮ್ಮೆನು ನಿನ್ನಷ್ಟಪ್ಪ ಇಲ್ಲಪ್ಪ. ಹೊಟ್ಟೆಗೆ ಏನು ತಿಂತೀಯೋ ಹೇಳು, ಅದನ್ನೇ ನಮ್ಮ ಎಮ್ಮೆಗೂ ಅಷ್ಟು ಕೊಡ್ತೀನಿ, ತಿಂದು ಅಷ್ಟು ದಪ್ಪಕ್ಕಾಗಲಿ. ನಮ್ಮ ಎಮ್ಮೆ ನೋಡಬೇಕು, ನನ್ನಂಗೆ ಸಣ್ಣಕೈತೆ. ಎಮ್ಮೆ ಎಮ್ಮೆ ಇದ್ದಂಗಿದ್ರೇ ಚಂದ ಅಲ್ವೇನಾ? ತಡಿಯ, ಮೇಷ್ಟ್ರು ಬರಲಿ, ನಿಂಗೆ ಮಾಡ್ತೀನಿ. ನನ್ನೇ ಎಮ್ಮೆ ಅಂತೀಯಾ? ತಡಿಯೋ, ನಿಂಗೆ ಮಾಡಿಸ್ತೀನಿ, ತಡಿಯಲೇ. ಅದೇನು ಊಸುನ ತಡಿಯಕ್ಕ? ಹೋಗಲೇ, ಹೋಗಲ್ಲ, ಕುತ್ಕೊಳ್ಳ ಸುಮ್ಮನೆ. ನೀನು ಮಾತ್ರ ನನ್ನ ಪಕ್ಕದಲ್ಲಿ ಕುತ್ಕೋಬೇಡಪ್ಪ. ಇವಾಗ ಬೇರೆ ಬರೀ ಅವರೆಕಾಯಿ ಸೀಸನ್ನು. ಆಮೇಲೆ ನೀನು ಬರೀ ಮನೆಗೆ ತಿನ್ಬಿಟ್ಟು ಚೆನ್ನಾಗಿ ಇಲ್ಲಿ ಬಂದು ಡರ್ರು ಬುರ್ರು ಅಂದರೆ ನನ್ನ ಕೈಲಿ ವಾಸನೆ ಕುಡಿಯೋಕ್ಕಾಗಲ್ಲಪ್ಪ. ಸುಮ್ಮನೆ ನೀನು
ಕುತ್ಕೋ. ಅಯ್ಯೋ ಸಾಕು ತಿಳಿಸಲಿ ನಿಮ್ಮ ಗಲಾಟೆ. ಏಯ್ ನೀನು ಕೆಳಗಡೆ ಕುತ್ಕೊಳ್ಳೋ ಸುಮ್ಮನೆ. ಲೋ ಪ್ರದಿ ಮತ್ತು ಮಂಜಾ, ನೀವಿಬ್ಬರು ಜಾಸ್ತಿ ಹಿಂಗೆ ಗಲಾಟೆ ಮಾಡ್ತಾ ಇರ್ರಿ, ರೂಮಿಂದ ಆಚೆ ಹಾಕ್ತೀನಿ ಅಷ್ಟೇ. ಲೋ ಪ್ರದಿ ಮಂಜಾ, ನಿಮ್ಮಿಬ್ಬರಿಗೂ ಇವತ್ತು ಗ್ರಹಚಾರ ಬಿಡಿಸ್ತೀನಿ. ಟೀಚರ್ ಬರಲಿ, ನಿಮಗೆ ಚೆನ್ನಾಗಿ ಓಡಿಸ್ತೀನಿ ಇವತ್ತು. ಏನಮ್ಮ ನೀನೇನು ದೊಡ್ಡ ಡಾನ್ ಏನು? ನೀನು ಕ್ಲಾಸ್ ಲೀಡರ್ ಅಷ್ಟೇ, ಊರಿಗೇನು ಲೀಡ್ರ್ ಅಲ್ಲ. ಜಾಸ್ತಿ ಮಾತಾಡಬೇಡ. ನಮಗೂ ಒಂದು ಟೈಮ್ ಬರ್ತದೆ, ನಾನು ಲೀಡ್ರ್ ಆಗಬೇಕು. ನಿನಗೆ ಚೆನ್ನಾಗಿ ಓಡಿಸ್ತೀನಿ ಮೇಷ್ಟ್ರ ಹತ್ರ. ಏ ಹೋಗೆಲೇ ಹೋಗೆ, ಏನು ನಿನ್ಗೆ ಎದ್ರಕಣೋದು ಏನಿಲ್ಲ ನಾವು. ಹಾಂ ಏನೋ ನನ್ನೇ ಹೋಗಲೆ ಅಂತೀಯ? ಹಾಂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಹುಡುಗಿರಿ ಹಾಗೆಲ್ಲ ಹೋಗಲೆ ಬಾರಲೆ ಅನ್ಬಾರ್ದು, ಗೊತ್ತಾಯ್ತಾ? ನನ್ನ ಮಗನೇ ಜಾಸ್ತಿ ಮಾತಾಡ್ಕೂಡ್ದು, ಇವಾಗೇ ಹೇಳ್ತಾ ಇದ್ದೀನಿ. ಏನೇ ನನ್ನೇ ಮಗನೇ ಅಂತೀಯ? ಮಾಡ್ತೀನಿ ತಡಿ. ಲೋ ಏನೋ ಮಾಡಕ್ಕೆ ಹೋಗ್ತಾ ಇದೆಯಾ, ಬಾರೋ ಇಲ್ಲಿ. ಏ ನೀನು ಸುಮ್ಕಿರೆ, ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಬೇಕು? ಅಯ್ಯೋ ಅಯ್ಯೋ ನನ್ನ ಜುಟ್ಟು, ಅಯ್ಯೋ ನನ್ನ ಜುಟ್ಟು ಬಿಡೋ. ಬಿಡೋಲೇ ಪ್ರದಿ. ತಗೋ ತಗೋ, ನನ್ನೇ ಮಗನೇ ಅಂತೀಯ? ತಗೋ ಕಜ್ಜಾಯ, ಇನ್ನೊಂದ್ಸಲ ನನ್ನ ತಂಟೆಗೆ ಬರಬೇಕು ನೀನು. ಹಾಂ ನನ್ನ ಹೆಸರು ಹಾಕಿ ಟೀಚರ್ ಹತ್ರ ಓಡಿಸ್ತೀಯ? ತಗೋ. ಲೇ ಪಿಂಕಿ, ಲೇ ಅಮ್ಮ ಬಾರೇ, ನೀನು ಹೊಡಿತಾವನೆ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲೇ, ಬರ್ರೇ. ಲೋ ಸಾಕು ಬಾರೋ, ನೋಡಿಬೇಡ. ಅಯ್ಯೋ ಬಾರೋ. ಏನು ಸುಮ್ಮನಿರಲಿ, ಇವಳು ಜಾಸ್ತಿ ಆಗೈತಿ ನಡುವೆ. ಹಾಂ ಚೆನ್ನಾಗಿ ಹೊಡೆದ್ರೇ ಬುದ್ಧಿ ಬರೋದು ಇವಳಿಗೆ. ಏ ಪಿಂಕಿ ಪಾಪ ಹೋಗಿ ಅವಳನ್ನ ಬಿಡಿಸ್ಕೋ. ಏ ಸುಮ್ಮನಿರಲಿ, ಇನ್ನೂ ಒಂದೆರಡು ಬೀಳಲಿ. ಹಾಂ ಅಲ್ಲ, ಮೊನ್ನೆ ಇಂಗ್ಲೀಷ್ ಟೆಸ್ಟ್ ನಡೀತಲ್ಲ, ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿರಲಿಲ್ಲ, ಕೇಳಿದ್ರೆ ಹೇಳ್ಬೇಕೋ ಬೇಡವೋ ಅವಳು? ಅಲ್ಲ ಒಂದು ಪ್ರಶ್ನೆ ಅಷ್ಟೇ ಕೇಳಿದ್ ನಾನು, ಅದಕ್ಕೆ ಉತ್ತರ ಹೇಳ್ಕೊಡ್ಲಿಲ್ಲ ಅವಳು. ಹಾಂ ಬೀಳಲಿ ಸುಮ್ಮನಿರಿ, ಏನು ಪರವಾಗಿಲ್ಲ. ಲೋ ಇವತ್ತು ಟೀಚರ್ ಬರಲಿ ತಡಿ, ನಿನಗೆ ಚಡ್ಡಿ ಉದ್ರೋಗಂಗೆ ಓಡಿಸ್ತೀನಿ. ನನ್ನ ಮಗನೇ, ನನ್ನೇ ಹೊಡಿತೀಯೇನೋ ನೀನು? ಲೇ ಶ್ರುತಿ, ಟೀಚರ್ ಬಂದರೆ ಏನು ಹೇಳ್ಬೇಡ ಕಣೆ. ಏನು ಗೊತ್ತಿಲ್ಲದೆ ಮಾಡಿಬಿಟ್ಟವನೇ ಪಾಪ, ಸರಿನಾ? ಇನ್ನೊಂದ್ಸಲ ಅವನು ಹಾಗೆ ಮಾಡ್ದಂಗೆ ನಾನು ನೋಡ್ಕೊತೀನಿ. ಏನು ಬೈಬೇಡ ಕಣೆ. ಏ ನೀನು ಅವನ ಪರವಾಗಿ ವಹಿಸ್ಕೊಂಡು ಮಾತಾಡೋಕ್ಕೆ ಬರಬೇಡ. ಲೇ ಶ್ರುತಿ, ಹೋದ್ರೆ ಹೋಗ್ಲಿ ಬಿಡೆ, ಏನೋ ಗೊತ್ತಾಗಿಲ್ಲ ಪಾಪ, ಹೊಡೆದ್ಬಿಟ್ಟಿದ್ದಾನೆ. ನಾನು ನೀನು ಫ್ರೆಂಡ್ಸ್ ಅಲ್ವೇನೆ, ನನ್ನ ಮಾತಿಗಾದರೂ ಬೆಲೆ ಕೊಡು ಆಯಿತಾ? ಇದೊಂದು ಸಲ ಕ್ಷಮಿಸ್ಬಿಡು, ನಾನು ಅವನಿಗೆ ನಾಳೆ ಚೆನ್ನಾಗಿ ಹೊಡಿತೀನಿ, ಸರಿನಾ? ಅವೆಲ್ಲ ಬೇಕಿಲ್ಲ, ಇವತ್ತು ಟೀಚರ್ ಬರಲಿ, ಇಬ್ರಿಗೂ ಚೆನ್ನಾಗಿ ಓಡಿಸ್ತೀನಿ. ನಿನಗೂ ಓಡಿಸ್ತೀನಿ, ಅವನಿಗೂ ಓಡಿಸ್ತೀನಿ. ಕ್ಲಾಸಲ್ಲಿ ನಿಮ್ಮಿಬ್ಬರದೇ ತುಂಬ ಗಲಾಟೆ. ಪ್ಲೀಸ್ ಕಣೆ. ಅಯ್ಯೋ ಆ ಗಣಿತ ಮೇಷ್ಟ್ರು ಒಂದೇಟ್ ಏನಾದರೂ ಕೊಟ್ಟವ್ರೆ ಅಂದರೆ ಅಲ್ಲೇ ಹುಚ್ಚ ಹೊಯ್ಕೊಬಿಡ್ಬೇಕು ಕಣೆ, ಹಂಗೆ ಹೊಡಿತಾರೆ. ಪ್ಲೀಸ್ ಕಣೆ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಬೇಡ ಕಣೆ, ಹೇಳ್ಬೇಡ. ಇಲ್ಲ, ನಾನು ಹೇಳೇ ಹೇಳ್ತೀನಿ, ಇವತ್ತು ಟೀಚರ್ ಬರಲಿ. ಆಗ ಹೇಳೇ ಹೇಳ್ತೀಯ ಹಂಗಾದ್ರೆ? ಮತ್ತೆ ಮನೇಲಿ ನಿಮ್ಮಮ್ಮ ಹುಂಡಿಲಿ ದುಡ್ಡು ಕುಡಿಕ್ಕಿದ್ರಲ್ಲ, ಅದನ್ನೆಲ್ಲ ಕದ್ಕೊಂಡು ಬಂದು ಇಲ್ಲಿ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ತಗೋತಾ ಇದ್ದಲ್ಲ, ಅದನ್ನ ನಿಮ್ಮ ಅಮ್ಮನ ಹತ್ರ ಹೋಗಿ ಎಲ್ಲನೂ ಹೇಳ್ತೀನಿ. ಹುಂಡಿಲಿ ದುಡ್ಡು ಕದ್ದು ನಿನ್ನ ಮಗಳು ಈ ಥರ ಮಾಡ್ತಿದ್ಲು ಅಂತ ಹೇಳ್ತೀನಿ. ಲೋ ಹೇಳ್ಬೇಡ್ವೋ, ಅದನ್ನೆಲ್ಲ ನಮ್ಮ ಅಮ್ಮಂಗೆ ಏನಾದರೂ ಹೇಳಿದ್ರೆ ಒಲೆಯಲ್ಲಿ ಖಾರದ ಪುಡಿ ಹಾಕಿ ನನಗೆ ಹೊಗೆ ಹಾಕ್ಬಿಡ್ತಾಳೆ ಕಣೋ. ಬೇಡ ಕಣೋ. ಆಯಿತು, ನೀನು ಹೇಳ್ದಂಗೆ ಕೇಳ್ತೀನಿ, ಟೀಚರ್ಗೆ ಏನೂ ಹೇಳೋದಿಲ್ಲ. ಪ್ಲೀಸ್ ಕಣೋ, ಉಂಡಿಲ್ ದುಡ್ಡು ಕದ್ದಿರೋದನ್ನ ಮಾತ್ರ ನಮ್ಮ ಅಮ್ಮಂಗೆ ಹೇಳ್ಬೇಡ ಕಣೋ. ಹಾಗೆ ಬಾ ದಾರಿಗೆ, ಒಳ್ಳೆ ಮಾತಾಗಿ ಹೇಳಿದ್ರೆ ನೀನು ಕೇಳೋದಿಲ್ಲ. ಹುಷಾರಾಗಿರು ಸ್ವಲ್ಪ. ಏನ್ರಿ ಅದು ನಿಮ್ಮ ಸೀಕ್ರೆಟು? ನಮಗೂ ಸ್ವಲ್ಪ ಹೇಳ್ರಿ. ಏನು ಇಬ್ರು ಪಿಸ ಅಂತ ಮಾತಾಡ್ಕೊತಾ ಇದ್ದೀರಾ? ಏನೂ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೆ ನೀನು. ಅಪ್ಪಯ್ಯ, ಇವತ್ತು ಗಣಿತ ಟೀಚರ್ ಬರ್ತಾರೆ. ನಿನಗೂ ಪ್ರದಿಗೂ ಇಬ್ರಿಗೂ ನಾನು ಚಾಡಿ ಹೇಳಿ ಚೆನ್ನಾಗಿ ಮಾಡಿಸ್ತೀವಿ ಮಾರಿ ಹಬ್ಬನ. ಡುಮ್ಮ, ಸುಮ್ಮನೆ ಕುತ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ಕುಂಬಳಕಾಯಿ ಹೊಡೆದಾಕ್ಬಿಡ್ತೀನಿ ನಿನ್ನ. ಏನೋ ಮಾಡ್ತೀಯಾ? ನನ್ನ ಕೈ ದಪ್ಪ ಇಲ್ಲ, ನೀನು ನನಗೆ ಆವಾಜ್ ಆಗ್ತೀಯ. ನಿನ್ನ ಮ್ಯಾಲೆ ಕುತ್ಕೊಂಡಿದ್ದೀನಿ ಅಂತಂದ್ರೆ ಅಪ್ಪಚ್ಚಿ ಆಗೋಗ್ಬಿಡ್ಬೇಕು. ಏನೋ ನಿಂದು ಏನೋ ಮಾಡ್ತೀಯ? ನನ್ನ ಮೇಲೆ ಕುತ್ಕೋತೀಯ? ಕುತ್ಕೊಬಾ ನೋಡೋಣ. ಲೋ ಸುಮ್ಮನೆ ಹೋಗಿ ಕುತ್ಕೊಳ್ರೋ, ಮೇಷ್ಟ್ರು ಬಂದರೆ ಹೊಡಿತಾರೆ.
ಹೋಗ್ರಿ ಸುಮ್ಮನೆ ಕುತ್ಕೊಂಡು ಸೈಲೆಂಟಾಗಿ ಓದ್ಕೊಳ್ರಿ. ಅಯ್ಯೋ ದೇವ್ರೇ, ನಾನು ಏನಕ್ಕಪ್ಪ ಕ್ಲಾಸ್ ಲೀಡರ್ ಆದೆ? ಅಯ್ಯೋ ಮೇಷ್ಟ್ರು ಬರಲಿ, ಇವತ್ತೇ ಈ ಕ್ಲಾಸ್ ಲೀಡರ್ಗೆ ರಾಜೀನಾಮೆ ಕೊಟ್ಟುಬಿಡ್ತೀನಿ. ಏನು, ನೀನು ರಾಜೀನಾಮೆ ಕೊಡ್ತಾ ಇದೆಯಾ? ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ ಲೀಡರ್ ನಾನೇ. ಏಯ್ ಸುಮ್ಕಿರೆ. ಹಾಂ, ಇಲ್ಲ ನಾನು ನೆಕ್ಸ್ಟ್ ಕ್ಲಾಸ್ ಲೀಡರ್ ನಾನು ಆಗ್ತೀನಿ. ಹಾಂ, ದೇವ್ರು ಒಳ್ಳೇದು ಮಾಡಲಿ, ನೀವಿಬ್ಬರು ಯಾರಾದರೂ ಕ್ಲಾಸ್ ಲೀಡರ್ ಆಗಿ.